ಸಮಯದಲ್ಲಿ ದೇವರ ಶ್ರೇಷ್ಠವಾದಂಥ ವಾಗ್ದಾನವನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕಿದ್ದೇನೆ. ಒಂದು ವೇಳೆ ನಿಮ್ಮಲ್ಲಿ ಡೈರಿ ಇರುವುದಾದರೆ ಡೈರಿ ಓಪನ್ ಮಾಡಿ ಈ ಪ್ರಾಮಿಸನ್ನು ನೀವು ಬರೆದುಕೊಳ್ಳಿರಿ ಮತ್ತು ಜನವರಿ 1ನೇ ತಾರೀಕಿನಿಂದ ಈ ಪ್ರಾಮಿಸ್ನನ್ನು ನೀವು ಮನನ ಮಾಡಿಕೊಳ್ಳಿರಿ, ಮೆಡಿಟೇಟ್ ಮಾಡಿಕೊಳ್ಳಿರಿ. ವಾಗ್ದಾನ ಇರುವಾಗ, ಪ್ರಾಮಿಸ್ ಇರುವಾಗ, ದೇವರ ಪ್ರಾಮಿಸ್ ನಮ್ಮ ಮುಂದಿರುವಾಗ ಆ ಪ್ರಾಮಿಸನ್ನು ಸ್ಟಾಪ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಫೈಟ್ ಮಾಡ್ತಾನೆ. ದೇವರ ಪ್ರಾಮಿಸನ್ನು ದೇವರು ವಾಗ್ದಾನ ಕೊಡುವಾಗ, ದೇವರ ಪ್ರಾಮಿಸನ್ನು ದೇವರು ನಮಗೆ ಕೊಡುವಾಗ, ಯಾಕೆಂದೇಳಿದ್ರೆ ದೇವರು ವಾಗ್ದಾನದ ದೇವರಾಗಿದ್ದಾನೆ. ಗಾಡ್ ಆಫ್ ಪ್ರಾಮಿಸಸ್. ಡು ಯು ಬಿಲೀವ್? ನೀವು ನಂಬ್ತೀರಾ? ದೇವರು ವಾಗ್ದಾನದ ದೇವರಾಗಿದ್ದಾನೆ. ಗಾಡ್ ಆಫ್ ಪ್ರಾಮಿಸಸ್, ಗಾಡ್ ಆಫ್ ವಂಡರ್ಸ್. ಆತನು ವಾಗ್ದಾನದ ದೇವರಾಗಿದ್ದಾನೆ, ಅತಿಶಯಗಳನ್ನು ಮಾಡುವ ದೇವರಾಗಿದ್ದಾನೆ. ನಾನು ಬಹಳ ಎಕ್ಸೈಟೆಡ್ ಆಗಿದ್ದೇನೆ 2025ನೇ ವರ್ಷಕ್ಕೆ ಪ್ರಾಮಿಸನ್ನು, ದೇವರ ಆ ಗ್ರೇಟ್ ಪ್ರಾಮಿಸನ್ನು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ. ಇವತ್ತು ಬಂದಿಲ್ಲಿ ನಿಂತ್ಕೊಳ್ಬೇಕಾದ್ರೆ ಬಹಳ ಹೋರಾಟ. ಈ ದಿವಸ ಸ್ಟ್ರಗಲ್. ವೈರಿ, ಎನಿಮಿ, ಆ ಡಾರ್ಕ್ನೆಸ್ ಪವರ್ ಬಹಳಷ್ಟು ಫೈಟ್ ಮಾಡ್ತದೆ ಲೈಟಿಗೆ ವಿರುದ್ಧವಾಗಿ. 2 ಕಿಂಗ್ಡಮ್ ಇದೆ. ಒಂದು ಕಿಂಗ್ಡಮ್ ಆಫ್ ಲೈಟ್, ಇನ್ನೊಂದು ಅದಕ್ಕೆ ಆಪೋಸಿಟ್ ಆಗಿ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್. ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಫೋರ್ಸ್ ಏನ್ ಮಾಡ್ತದೆ ಅಂದ್ರೆ ಕಿಂಗ್ಡಮ್ ಆಫ್ ಲೈಟ್ಗೆ ವಿರುದ್ಧವಾಗಿ ಅದೇನ್ ಮಾಡ್ತದೆ? ಹೋರಾಟ ಮಾಡ್ತದೆ. ದೇವರ ಪ್ರಾಮಿಸ್, ದೇವರ ವಂಡರ್ಸ್ ಅನ್ನು, ದೇವರ ಪ್ರಾಮಿಸ್ ಅನ್ನು ಫುಲ್ಫಿಲ್ ಆಗದಂತೆ ಏನ್ ಮಾಡ್ತದೆ ಅಂದ್ರೆ ಟ್ರೈ ಮಾಡ್ತದೆ. ಆದ್ರೆ ಫೈನಲಿ ವಿಕ್ಟರಿ ಬಿಲಾಂಗ್ಸ್ ಟು ಅಸ್. ಆಮೇನ್. ಜಯವು ಯೆಹೋವನದೇ, ಜಯವು ನಮ್ಮದೇ. ದೇವರು ಜಯದ ದೇವರಾಗಿದ್ದಾನೆ. 2025ನೇ ವರ್ಷ ನಿಮಗೆಲ್ಲರಿಗೂ ಶುಭದಾಯಕ ವರ್ಷ. ದೇವರು ಕೊಟ್ಟಂತ ಪ್ರಾಮಿಸ್, ಆ ಗ್ರೇಟೆಸ್ಟ್ ಪ್ರಾಮಿಸ್ ಏನಂತ ಹೇಳಿದ್ರೆ ಬುಕ್ ಆಫ್ ಎಸ್ತೇರ್ ಚಾಪ್ಟರ್ 6 ವರ್ಸ್ 10 and 11. ಎಸ್ತೇರ್ ಪುಸ್ತಕ 6ನೇ ಅಧ್ಯಾಯದಲ್ಲಿ ವಚನ 10 ಮತ್ತು 11 ಕೆಲವು ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. 5 things I want to share. ಕೆಲವು ಪ್ರಾಮುಖ್ಯವಾದಂಥ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ಇವತ್ತಿನ ಈ ಸಂದೇಶದ ಮೂಲಕ ದೇವರು ಕೊಡುವಂಥ 2025 ಇಯರ್ ಇಸ್ ಎ ಇಯರ್ ಆಫ್ ಆನರಿಂಗ್. ಇಯರ್ ಆಫ್ ಆನರ್ ಇನ್ ಯುವರ್ ಲೈಫ್. ಬರ್ಕೊಳ್ಳಿ. 2025 a year of honor in your life. God is going to honor you. 2025ನೇ ವರ್ಷ I boldly declare in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ, ಪುನರ್ತನದಿಂದ ಯೇಸು ಕ್ರಿಸ್ತನ ನಾಮದಲ್ಲಿ 2025ನೇ ವರ್ಷವು ನಿನ್ನನ್ನು ಸನ್ಮಾನಿಸುವಂತ ವರ್ಷವಾಗಿದೆ. ನಿನ್ನನ್ನು ಆನರ್ ಮಾಡುವಂತ ವರ್ಷವಾಗಿದೆ. ದೇವರು ನಿನ್ನನ್ನು ಆನರ್ ಮಾಡುವ ವರ್ಷವಾಗಿದೆ. ದೇವರು ಹೇಳ್ತಿದ್ದಾನೆ, ನನ್ನ ಮಗನೇ, ಮೈ ಬಿಲವರ್ಡ್, ಮೈ ಸನ್, ಮೈ ಡಾಟರ್, ಐ ಆಮ್ ಗೋಯಿಂಗ್ ಟು ಆನರ್ ಯು. ನಾನು ನಿನ್ನನ್ನು ಸನ್ಮಾನಿಸ್ತೇನೆ, ನಾನು ನಿನ್ನನ್ನು ಆನರ್ ಮಾಡ್ತೇನೆ, ನಾನು ನಿನ್ನನ್ನು ಮೇಲಕ್ಕೆತ್ತುತ್ತೇನೆ, ನಾನು ನಿನ್ನನ್ನು ಲಿಫ್ಟ್ ಮಾಡ್ತೇನೆ ಎಂಬುದಾಗಿ ದೇವರು ಪ್ರಾಮಿಸ್ ಮಾಡ್ತಿದ್ದಾನೆ. ಕೆಲವು ಸಂಗತಿಗಳನ್ನು ದೇವರು ಏನು ನನಗೆ ಆಲೋಚನೆ ಕೊಟ್ಟ, ಈ ಪ್ರಾಮಿಸ್ ಹೇಗೆ ಫುಲ್ಫಿಲ್ ಆಗ್ತದೆ, ದೇವರು ಹೇಗೆ ನಿಮ್ಮನ್ನು ಆನರ್ ಮಾಡ್ತಾನೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಒಂದು ಪ್ಯಾಸೇಜ್ ಅನ್ನು ಓದಿಕೊಳ್ಳೋಣ, ಒಂದು ಸ್ಕ್ರಿಪ್ಚರ್ ನ ಓದಿಕೊಳ್ಳೋಣ. ಎಸ್ತೇರ್ ಚಾಪ್ಟರ್ 6 ವರ್ಸ್ 10 ಓದಿಕೊಳ್ಳೋಣ. ಕೂಡಲೇ ಅರಸನು ಹಾಮಾನನಿಗೆ, ನೀನು ಹೇಳಿದ ವಸ್ತ್ರಗಳನ್ನು, ಕುದುರೆಯನ್ನು ಬೇಗನೆ ತೆಗೆದುಕೊಂಡು ಬಂದು ಅರಮನೆಯ ಬಾಗಿಲಿನಲ್ಲಿ ಕೂತಿರುವ ಮೊರ್ದೆಕೈ ಎಂಬ ಯೆಹೂದ್ಯನಿಗೆ ಹಾಗೆಯೇ ಮಾಡು. ನೀನು ಹೇಳಿದವುಗಳಲ್ಲಿ ಒಂದನ್ನು ನೆರವೇರಿಸದೆ ಬಿಡಬೇಡ ಎಂದು ಅಪ್ಪಣೆ ಮಾಡಿದನು. ಹಾಮಾನನು ಆ ವಸ್ತ್ರಗಳನ್ನು, ಕುದುರೆಯನ್ನು ತೆಗೆದುಕೊಂಡು ಬಂದು ಮೊರ್ದೆಕೈಯನ್ನು ಭೂಷಿಸಿ ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡಿಸಿ ಅವನ ಮುಂದೆ ಅರಸನು ಸನ್ಮಾನಿಸಬೇಕೆಂದಿರುವವನನ್ನು ಗೌರವಿಸುವ ರೀತಿಯು ಇದೆ ಎಂದು ಪ್ರಕಟಣೆ ಮಾಡಿಸಿದನು. ಆಮೆನ್. ದೇವರ ವಾಕ್ಯ ಹೇಳ್ತದೆ, ದೇವರು ಮೊರ್ದೆಕೈಯನ್ನು ಅರಸನು ಸನ್ಮಾನಿಸಬೇಕೆಂದಿರುವವನನ್ನು ಗೌರವಿಸುವ
ರೀತಿ ಇದೆ ಎಂದು ಪ್ರಕಟಿಸುವ. ದಿಸ್ ಇಸ್ ವಾಟ್ ಇಸ್ ಡನ್ ಫಾರ್ ದ ಮ್ಯಾನ್ ದ ಕಿಂಗ್ ಡಿಲೈಟ್ಸ್ ಟು ಆನರ್. ದೇವರು ನಿಮ್ಮನ್ನು ಈ ವರ್ಷ 2025 ನಿಮ್ಮನ್ನು ಸನ್ಮಾನಿಸುವ ವರ್ಷವಾಗಿದೆ. God is going to honor by handling your enemy. Amen. ದೇವರು ಹೇಗೆ ನಿಮ್ಮನ್ನು ಹಾಗಾದ್ರೆ ಆನರ್ ಮಾಡ್ತಾನೆ, ದೇವರು ನಿಮ್ಮನ್ನು ಹೇಗೆ 2025 ಸನ್ಮಾನ ಮಾಡ್ತಾನೆ, ನಿಮ್ಮ ಶತ್ರುವನ್ನು ದೇವರು ಹ್ಯಾಂಡಲ್ ಮಾಡ್ತಾನೆ. ನಿನಗೆ ವಿರುದ್ಧಕ್ಕೆ ಬರುವಂತ ಹೂ ಇಸ್ ಯುವರ್ ಎನಿಮಿ? ಸಿಕ್ನೆಸ್ ಇಸ್ ಯುವರ್ ಎನಿಮಿ, ಪಾವರ್ಟಿ ಇಸ್ ಯುವರ್ ಎನಿಮಿ, ಪ್ರಾಬ್ಲಮ್ಸ್ ಇಸ್ ಯುವರ್ ಎನಿಮಿ. ನಿನಗೆ ವಿರುದ್ಧವಾಗಿ ಬರುವಂತ ವೈರಿಯನ್ನು ದೇವರು ಹ್ಯಾಂಡಲ್ ಮಾಡ್ತಾನೆ. ನಿನಗೆ ಬರುವಂತ ಸಮಸ್ಯೆಯನ್ನು ಈ ವರ್ಷ 2025 ದೇವರು ಹ್ಯಾಂಡಲ್ ಮಾಡ್ತಾನೆ. ಇವತ್ತು ಅನೇಕ ಸಲ 2024 ನೀನು ವೈರಿಯ ಮುಂದೆ ನಿಲ್ಲಿಕ್ಕೆ ಆಗದೆ ನೀನು ವೀಕ್ ಆಗಿರ್ಬೋದು. ನಿನ್ನ ವೈರಿ, ನಿನ್ನ ಎನಿಮಿ ಸ್ಟ್ರಾಂಗ್ ಆಗಿ ನೀನು ಕಾಣಿರ್ಬೋದು. ಗೊಲಿಯಾತನಾಗೆ ದೊಡ್ಡ ಎನಿಮಿಯಾಗಿ ಆತನು ನಿನ್ನ ಮುಂದೆ ನಿಂತಿರ್ಬೋದು. ನೀನು ಆತನ ಮುಂದೆ ಅನೇಕ ಸಲ ವೀಕ್ ಆಗಿ ಕಾಣಿರ್ಬೋದು. ವೈರಿಯನ್ನು ಎದುರಿಸಲು ನಿನಗೆ ಶಕ್ತಿ ಇಲ್ಲದೆ ನೀನು ಸ್ಟ್ರಗಲ್ ಆಗಿರ್ಬೋದು. ವೈರಿಯು ನಿನ್ನನ್ನು ಟಾರ್ಗೆಟ್ ಮಾಡಿರ್ಬೋದು, ಶತ್ರು ನಿನ್ನನ್ನು ಟಾರ್ಗೆಟ್ ಮಾಡಿರ್ಬೋದು, ಶತ್ರು ನಿನ್ನನ್ನು ಡಿಸೀವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ಬೋದು, ವಂಚಿಸಲು ಪ್ರಯತ್ನ ಮಾಡಿರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ವೈರಿಯನ್ನು ದೇವರು ಹ್ಯಾಂಡಲ್ ಮಾಡ್ತಾನೆ 2025. ದೇವರ ವಾಕ್ಯ ಹೇಳ್ತದೆ, ಮೊರ್ದೆಕಾಯ್ ಆತನನ್ನು ದೇವರು ಹೇಗೆ ಸನ್ಮಾನ ಮಾಡಿದ. ಯೆಹೂದ್ಯ ಮೊರ್ದೆಕಾಯ್ ಆತನು ಎಲ್ಲಿ ಕೂತ್ಕೊಳ್ತಿದ್ದ? ಪ್ರಕಾರದ ಅರಮನೆಯ ಒಳಗೆ ಆತನು ಕೂತ್ಕೊಳ್ತಿದ್ದ. ನಿಜವಾಗ್ಲೂ ಸನ್ಮಾನಕ್ಕೆ ಯೋಗ್ಯನಾದಂತ ಒಬ್ಬ ವ್ಯಕ್ತಿ. ಆದ್ರೆ ಅವನ ಪ್ಲೇಸ್ ಅವನು ಎಲ್ಲಿರ್ಬೇಕಿತ್ತು, ಆದ್ರೆ ಅವನು ಎಲ್ಲಿದ್ದಾನೆ? ಆದ್ರಿಂದ 2025 ಇಯರ್ ಆಫ್ ಆನರ್, ದೇವರು ನಿನ್ನನ್ನು ಸನ್ಮಾನಿಸುವಂತ ವರ್ಷ. ಹೇಗೆ ಅಂತ ಹೇಳಿದ್ರೆ, ನಿನ್ನ ಶತ್ರುವನ್ನು, ನಿನ್ನ ವೈರಿಯನ್ನು, ನಿನ್ನ ಪ್ರಾಬ್ಲಮ್ಸ್ ಅನ್ನು ದೇವರು ಹ್ಯಾಂಡಲ್ ಮಾಡ್ತಾನೆ. ಆದ್ರಿಂದ ನೀನು ನಿನ್ನ ಪ್ರಾಬ್ಲಮ್ಸ್ ಅನ್ನು ನೀನು ಸಾಲ್ವ್ ಮಾಡುವುದು ಬೇಡ. ನಿನಗೆ ಸಾಲ್ವ್ ಮಾಡಲಿಕ್ಕೆ ನಿನ್ನ ಪವರ್, ನಿನ್ನ ವಿಸ್ಡಮ್ ಲಿಮಿಟ್ ಇರ್ಬೋದು, ಆದ್ರೆ ದೇವರ ಪವರ್ ಸೂಪರ್ ನ್ಯಾಚುರಲ್ ಪವರ್. ಆತನ ಹಸ್ತವು ಬಲಾಢ್ಯ ಹಸ್ತವಾಗಿದೆ. ಆತನ ಹಸ್ತವು ಈ ಸೃಷ್ಟಿಯನ್ನು ಮಾಡಿದಂತ ಹಸ್ತವಾಗಿದೆ. ಆತನು ತನ್ನ ಬಲಾಢ್ಯ ಹಸ್ತದಿಂದ, ಆತನು ತನ್ನ ಮಹಿಮೆಯ ಹಸ್ತದಿಂದ ಈ ಭೂಲೋಕವನ್ನು ಉಂಟು ಮಾಡಿದ್ದಾನೆ. ಆದ್ರಿಂದ ನೀನು ನಿನ್ನ ಪ್ರಾಬ್ಲಮ್ಸ್ ಅನ್ನು 2025 ಬೈ ಪ್ರೇಯರ್, ಥ್ರೂ ಪ್ರೇಯರ್, ನಿನ್ನ ಪ್ರಾಬ್ಲಮ್ಸ್ ಅನ್ನು ದೇವರ ಹಸ್ತಕ್ಕೆ, ದೇವರ ತ್ರಾಣವುಳ್ಳ ಹಸ್ತಕ್ಕೆ, ದೇವರ ಮೈಟಿ ಹ್ಯಾಂಡ್ಗೆ ನೀನು ಒಪ್ಪಿಸಿಕೊಡುವಾಗ ನಿನ್ನ ಶತ್ರುವನ್ನು ದೇವರ ಹ್ಯಾಂಡಲ್ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ಟಚ್ ಮಾಡುವನ್ನು ಆತನು ದೇವರನ್ನು ಟಚ್ ಮಾಡ್ತಾನೆ. ನಿನಗೆ ವಿರುದ್ಧವಾಗಿ ದೇವರು ಕಾರ್ಯ ಮಾಡ್ತಾನೆ. That's why the Bible says, if God is for us, who can be against us? ದೇವರು ನಿನ್ನ ಕೂಡ ಇರುವುದಾದ್ರೆ, if God is for me, if God is for you, if God is for us, who can be against us? Isaiah 50:17 says, no weapons formed against you shall prosper. ಯೆಶಾಯ 50:17 ದೇವರ ವಾಕ್ಯ ಹೇಳ್ತದೆ, ನಿನ್ನ ವಿರುದ್ಧ ಕಲ್ಪಿಸುವ ಸೈತಾನನ ಯಾವುದೇ ಆಯುಧಗಳು ಏನಾಗುವುದಿಲ್ಲ ಅಂತೆ, ಜಯಿಸುವುದಿಲ್ಲ. ವೈರಿ ನಿನ್ನಗೆ ಅಗೇನ್ಸ್ಟ್ ಆಗಿ ಬರಬಹುದು. ದೇವರ ವಾಕ್ಯ ಹೇಳ್ತದೆ, ಸೈತಾನನು ಗರ್ಜಿಸುವ ಸಿಂಹೋದೋಪದಲ್ಲಿ ಯಾರನ್ನು ನುಂಗಬೇಕೆಂಬುದಾಗಿ ಆತನ ಏನ್ ಮಾಡ್ತಾನೆ, ತಿರುಗ್ತಾ ಇದ್ದಾನೆ, ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಜೇಮ್ಸ್ ಚಾಪ್ಟರ್ 4:7 ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನ ಎದುರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಆದ್ರಿಂದ ಬಿಲವರ್ಡ್, ದೇವರ ವಾಕ್ಯ ಹೇಳ್ತದೆ, 2025 ಇಯರ್ ಆಫ್ ಆನರ್, ನಿನ್ನನ್ನು ಸನ್ಮಾನಿಸುವಂತ ವರ್ಷ, ನಿನ್ನನ್ನು ದೇವರು ಆನರ್ ಮಾಡುವಂತ ವರ್ಷ. ಆದ್ರಿಂದ ನೀನು ನಿನ್ನ ಫ್ಯೂಚರ್ ಬಗ್ಗೆ, ನಿನ್ನ ಪ್ರಾಬ್ಲಮ್ಸ್ ಬಗ್ಗೆ, ಸಮಸ್ಯೆ ಬಗ್ಗೆ ನೀನು ಭಯಪಡುವ ಅವಶ್ಯಕತೆ ಇಲ್ಲ. ನಿನಗೊಬ್ಬ ದೇವರಿದ್ದಾನೆ, ನಿನಗೂ ನ್ಯಾಯ ಕೊಡೊಬ್ಬ ದೇವರಿದ್ದಾನೆ. ಆತನು ನೀತಿವಂತನಾದ ದೇವರಾಗಿದ್ದಾನೆ. ಆತ ನಿನ್ನನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಆತ ನಿನಗೆ ಒಳ್ಳೆಯ ಫ್ಯೂಚರ್ನು ಕೊಡುವ ದೇವರಾಗಿದ್ದಾನೆ. ಉತ್ತಮವಾದ ಲೈಫ್ ಅನ್ನು ಕೊಡುವ ದೇವರಾಗಿದ್ದಾನೆ. ಅಬಂಡೆಂಟ್ ಲೈಫ್ ಅನ್ನು ಕೊಡುವ ದೇವರಾಗಿದ್ದಾನೆ. ಆತನು ನಿನ್ನೊಂದಿಗೆ ಇರುವ ದೇವರಾಗಿದ್ದಾನೆ. ಯಾವುದೇ ಸಮಸ್ಯೆಗಳು ಕೂಡ ಬರಲಿ, ಪ್ರಾಬ್ಲಮ್ಸ್ ಬರಲಿ, ದೇವರು ಹೇಳ್ತಿದ್ದಾನೆ,
ನಾನು ನಿನ್ನೊಂದಿಗಿದ್ದೇನೆ. ಇವತ್ತು ನನ್ನ ಸಂದೇಶ ಮುಗಿಸಿದ ನಂತರ ನಿಮಗೆ ಅವಕಾಶ ಇದೆ. 2024ನೇ ವರ್ಷದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಏನು ಮಾಡಿದ್ದಾನೆ, ಜಸ್ಟ್ ಬಂದು ಟೆಸ್ಟಿಮನಿ, ಜಸ್ಟ್ 1 minute ದೇವರ ವಾಕ್ಯದ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತಾಡಿರ್ಬೋದು. ಈ ವರ್ಷ ದೇವರು ನಿಮ್ಮನ್ನು ಯಾವ ರೀತಿಯಲ್ಲಿ ನಡೆಸಿದ್ದಾನೆ, ದೇವರಿಗೆ ಮಹಿಮೆ ಸಲ್ಲಿಸಿರಿ. ಎರಡನೇ ಸಂಗತಿ ಹೇಳ್ತೇನೆ, ಎರಡನೇ ಸಂಗತಿ, ಗಾಡ್ ವಿಲ್ ಬ್ಲೆಸ್ ಯು ವಿತ್ ರಿವಾರ್ಡ್ಸ್. ದೇವರು ಈ ವರ್ಷ ನಿಮ್ಮನ್ನು ಬಹುಮಾನ ಕೊಡುವ ದೇವರಾಗಿದ್ದಾನೆ. ಹೇಗೆ ದೇವರು ನಿಮ್ಮನ್ನು ಆನರ್ ಮಾಡ್ತಾನೆ? ದೇವರ ವಾಕ್ಯ ಹೇಳ್ತದೆ, ದೇವರು ನಿಮಗೆ ಆತನು ರಿವಾರ್ಡ್ ಕೊಡುವ ದೇವರಾಗಿದ್ದಾನೆ. ನೀನೇನೆಲ್ಲ ದೇವರಿಗೋಸ್ಕರ ಪ್ರಯಾಸ ಪಟ್ಟಿರಿ, ಮೊರ್ದೆಕೈಗೆ ದೇವರು ರಿವಾರ್ಡ್ ಕೊಟ್ಟ. ಸನ್ಮಾನಿಸುವುದು ಮಾತ್ರ ಅಲ್ಲ, ದೇವರು ಅವನಿಗೆ ಏನು ಕೊಟ್ಟ ಅಂತ ಹೇಳಿದ್ರೆ ಬಹುಮಾನಗಳನ್ನು ಕೊಟ್ಟ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ನೋಡ್ತಿದ್ದೇವೆ, ಮೊರ್ದೆಕೈ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನ ಅರಮನೆಯ ಹೊರಗಡೆ ಆತನು ಕೂತ್ಕೊಳ್ತಿದ್ದ. ಆದರೆ ಒಂದು ದಿವಸ ಅವನ ಲೈಫ್ನಲ್ಲಿ ಬಂತು, ದೇವರು ಹಾಮಾನನಿಗೆ ಕೇಳ್ತಿದ್ದಾನೆ, ಅರಸನು ಒಬ್ಬನನ್ನು ಸನ್ಮಾನಿಸಬೇಕಾದ್ರೆ ಆ ಸನ್ಮಾನಿಸುವ ರೀತಿ ಯಾವುದು, ಹೇಗೆ ಸನ್ಮಾನಿಸುವುದು, ಎಲ್ಲ ಸಂಗತಿಗಳನ್ನು ಆತನ ಹೇಳ್ತಾನೆ. ವಸ್ತ್ರಗಳನ್ನು ತರ್ತಾನೆ, ಅವನಿಗೆ ಒಳ್ಳೆ ವಸ್ತ್ರ, ಕುದುರೆಯನ್ನು ತರ್ತಾನೆ, ತೆಗೆದುಕೊಂಡು ಏನು ಮಾಡ್ತಾನೆ, ಅವನಿಗೆ ಭೂಷಿಸಿ ಅವನು ಕುದುರೆ ಮೇಲೆ ಕೂತ್ಕೊಳಿಸಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲರ ಮುಂದೆ ಅವನನ್ನು ಸನ್ಮಾನಿಸಿ ಅವನನ್ನು ಗೌರವಿಸಿ ಅವನಿಗೆ ಏನು ಕೊಡ್ತಾನೆ ಅಂತ ಹೇಳಿದ್ರೆ ರಿವಾರ್ಡ್ ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 2024 ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಬಂದಿರ್ಬೋದು, ಪ್ರಾಬ್ಲಮ್ಸ್ ಬಂದಿರ್ಬೋದು, ಕಷ್ಟಗಳು ಬಂದಿರ್ಬೋದು, ತುಫಾನ್ ಬಂದಿರ್ಬೋದು, ವೈರಿ ನಿನ್ನನ್ನು ಟಾರ್ಗೆಟ್ ಮಾಡಿರ್ಬೋದು, ಫ್ಯಾಮಿಲಿ ಒಳಗೆ, ನಿನ್ನ ಶರೀರದಲ್ಲಿ ಸಿಕ್ನೆಸ್, ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿನ್ನ ಪ್ರಮೋಷನ್ ಆತನು ಸ್ಟಾಪ್ ಮಾಡಿರ್ಬೋದು, ನಿನ್ನ ಇನ್ಕ್ರಿಮೆಂಟ್ ಆತನು ಸ್ಟಾಪ್ ಮಾಡಿರ್ಬೋದು. ನಿಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನು ಆತನು ಹಿಡಿದಿರ್ಬೋದು. ಆದರೆ ನಾನು ಹೇಳ್ತೇನೆ 2025 ಇದು ಫುಲ್ಫಿಲ್ ಆಗಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಸನ್ಮಾನಿಸೋರನ್ನು ನಾನು ಸನ್ಮಾನಿಸ್ತೇನೆ. ಆಮೇಲೆ ಪಾಸ್ಟರ್ ಹೇಳಿದರು 2025 ಇಯರ್ಸ್ ದೇವರು ರಿವಾರ್ಡ್ ಕೊಡ್ತಾನೆ, ಬಹುಮಾನ ಕೊಡ್ತಾನೆ, ಸನ್ಮಾನ ಮಾಡ್ತಾನೆ. ಏನಾಗಲಿಲ್ಲ, ನಥಿಂಗ್ ಹ್ಯಾಪನ್, ಯಾವುದಾಗಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಹೇಗೆ ದೇವರ ವಾಕ್ಯ ಹೇಳ್ತದೆ, ಇಫ್ ಯು ಆನರ್ ಮೇ, ನೀವು ನನ್ನನ್ನು ಸನ್ಮಾನಿಸುವುದಾದ್ರೆ, ನೀವು ನನ್ನನ್ನು ಆನರ್ ಮಾಡುವುದಾದ್ರೆ ನಾನು ನಿನ್ನನ್ನು ಸನ್ಮಾನಿಸ್ತೇನೆ. ನಿನ್ನ ಮುಖ ಲಜ್ಜೆಗೆ ಒಳಗಾಗುವುದಿಲ್ಲ, ನಿನಗೆ ಶೇಮ್ ಆಗುವುದಿಲ್ಲ, ನಿನ್ನ ತಲೆ ತಗ್ಗಿಸಲ್ಪಡುವುದಿಲ್ಲ. ಬಿಕಾಸ್ ಹಿ ಈಸ್ ಮೈ ಶೀಲ್ಡ್, ಹಿ ಈಸ್ ಮೈ ಗ್ಲೋರಿ ಅಂಡ್ ಲಿಫ್ಟರ್ ಅಪ್ ಮೈ ಹೆಡ್. ಆತನು ನನ್ನನ್ನು ಕಾಪಾಡುವ ಗುರಾಣಿಯಾಗಿದ್ದಾನೆ, ನನ್ನ ಗೌರವಕ್ಕೆ ಆತನು ಆಧಾರನಾಗಿದ್ದಾನೆ, ನನ್ನ ತಲೆಯನ್ನು ಆತನು ಎತ್ತುವಂತೆ ಮಾಡುವ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ. ಥರ್ಡ್ಲಿ, ಫಸ್ಟ್ ದೇವರ ವಾಕ್ಯ ಹೇಳ್ತದೆ, ಗಾಡ್ ವಿಲ್ ಆನರ್ ಯು, ಗಾಡ್ ವಿಲ್ ಬ್ಲೆಸ್ ಯು ವಿತ್ ರಿವಾರ್ಡ್. ದೇವರು ನಿಮ್ಮನ್ನು ಏನು ಮಾಡ್ತಾನಂತೆ, ಬಹುಮಾನ ಕೊಟ್ಟು ದೇವರು ನಿಮ್ಮನ್ನು ಏನು ಮಾಡ್ತಾನೆ, ಆನರ್ ಮಾಡ್ತಾನೆ. ಯಾಕೆ ಯೇಸು ಹೇಳಿದ್ದಾನೆ, ಯಾವನಾದರೂ ನನ್ನ ಸೇವೆ ಮಾಡಿದ್ರೆ ಅವನಿಗೆ ನಾನೇನು ಕೊಡ್ತೇನೆ, ಬಹುಮಾನ ಕೊಡ್ತೇನೆ. ನೀವು ನನ್ನ ಹೆಸರು ನಿಮಿತ್ತ ಒಂದು ತಂಬಿಗೆ ನೀರು ಕೊಟ್ಟರು ಕೂಡ ಅದಕ್ಕೆ ಪ್ರತಿಫಲ ತಪ್ಪುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಆದ್ರಿಂದ ದೇವರು ನಿನ್ನನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬ್ಲೆಸ್ ಮಾಡ್ತಾನೆ, ದೇವರು ನಿನ್ನನ್ನು ಸನ್ಮಾನಿಸ್ತಾನೆ, ದೇವರು ನಿನ್ನನ್ನು ರಿವಾರ್ಡ್ ಕೊಡ್ತಾನೆ. ದೇವರು ನಿನ್ನನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹೈಯರ್ ರ್ಯಾಂಕ್ಸ್ಗೆ ಹೈಯರ್ ಪೊಸಿಷನ್ಗೆ ದೇವ್ರನ್ನ ಲಿಫ್ಟ್ ಮಾಡ್ತಾನೆ. ಥರ್ಡ್ಲಿ, ದೇವರು ಹೇಗೆ ನಿನ್ನನ್ನು ಸನ್ಮಾನಿಸ್ತಾನೆ, ಗಾಡ್ ವಿಲ್ ಬ್ಲೆಸ್ ಯು ವಿತ್ ಹೈಯರ್ ಪೊಸಿಷನ್. ದೇವರು ನಿನ್ನನ್ನು ಪೊಸಿಷನ್ಗೆ ತಂದು ದೇವರು ನಿನ್ನನ್ನು ಸನ್ಮಾನಿಸ್ತಾನೆ, ಉನ್ನತ ಪದವಿಗೆ ತಂದು, ಉನ್ನತ ಸ್ಥಾನಕ್ಕೆ ತಂದು ದೇವರು ನಿನ್ನನ್ನು ಸನ್ಮಾನಿಸ್ತಾನೆ. ಸತ್ಯವೇದದಲ್ಲಿ ನೋಡಿದಾದ್ರೆ ಮೊರ್ದೆಕೈ ಮಾತ್ರ ಅಲ್ಲ, ಯೋಸೇಫನ ಲೈಫನ್ನು ನೀವು ನೋಡುದಾದ್ರೆ, ಯೋಸೇಫನ ಲೈಫನ್ನು ನೋಡಿದ್ರೆ ಯೋಸೇಫನ ಎಲ್ಲಿದ್ದ? ವೇದವಾಕ್ಯ ಹೇಳ್ತದೆ, ಆತನು ಈಜಿಪ್ಟ್ನಲ್ಲಿದ್ದ. ಆತನು ಪೋಟಿಫರನ ಮನೆಯಲ್ಲಿ ಏನು ಮಾಡ್ತಿದ್ದ? ಜಸ್ಟ್ ಒಂದು ಫುಡ್ ಕೊಡ್ತಿದ್ದ. ಕಿಂಗಿಗೆ ಹೋಗಿಕೊಂಡು ಆತನ ಏನು ಮಾಡ್ತಿದ್ದ? ಆಹಾರವನ್ನು, ಪಾನವನ್ನು ಆತನು ಕೊಡುವ ಆತನಾಗಿದ್ದ.
ಆದರೆ ಒಂದು ದಿವಸ ಬಂತು ಅವನ ಲೈಫ್ನಲ್ಲಿ, ದೇವರವನನ್ನು ಆನರ್ ಮಾಡಿದ. ದೇವರವನು ಇಡೀ ಈಜಿಪ್ಟ್ನಲ್ಲಿ ಮೊರ್ದೆಕೈಗೆ ಯಾವ ರೀತಿಯಲ್ಲಿ ಸನ್ಮಾನ ಮಾಡಿದ್ನೋ, ದೇವರ ಇಡೀ ಈಜಿಪ್ಟ್ನಲ್ಲಿ ಯೋಸೆಫನನ್ನು ಕರೆಸಿ, ಅರಸನು ಯೋಸೆಫನಿಗೆ ತಪ್ಪು ಹೊರಿಸಿ, ಅವನ ಮೇಲೆ ಅಪರಾಧ ಹೊರಿಸಿ, ನಾವು ನೋಡ್ತೇವೆ ಅವನನ್ನು ಸೆರೆಮನೆಗೆ ಹಾಕಿದ್ರು. ಒಬ್ಬ ರೈಚಸ್ ಪರ್ಸನ್, ಪಾಪವನ್ನು ಹೇಟ್ ಮಾಡಿದಂಥ ವ್ಯಕ್ತಿ, ಪಾಪವನ್ನು ದ್ವೇಷಿಸಿದಂಥ ವ್ಯಕ್ತಿ, ಅನ್ಯಾಯವಾಗಿ ನೋಡ್ತೇವೆ ತಪ್ಪು ಹೊರಿಸಿ ಅವನು ಎಲ್ಲಿಗೆ ಬಿದ್ದವನು? ಸೆರೆಮನೆಯಲ್ಲಿದ್ದಾನೆ. ಸೆರೆಮನೆಯಲ್ಲಿ ಕೂಡ ಅವನು ಏನ್ ಮಾಡಿದ ಅಂತ ಹೇಳಿದ್ರೆ, ದೇವರನ್ನು ಆನರ್ ಮಾಡಿದ, ದೇವರನ್ನು ಗ್ಲೋರಿಫೈ ಮಾಡಿದ, ದೇವರನ್ನು ಸನ್ಮಾನಿಸಿದ. ಕಾಲ ಚೇಂಜ್ ಆಯಿತು, ಸೀಸನ್ ಚೇಂಜ್ ಆಯಿತು, ಪರಿಸ್ಥಿತಿ ಚೇಂಜ್ ಆಯಿತು, ಈಜಿಪ್ಟ್ ಅಟ್ಮಾಸ್ಫಿಯರ್ ಚೇಂಜ್ ಆಯಿತು. ಈಜಿಪ್ಟ್ ದೇಶದ ಒಂದು ದಿವಸ ಬಂತು, ಅರಸನಿಗೆ ನಿದ್ರೆ ಬರಲಿಲ್ಲ. ಇಲ್ಲಿ ಕೂಡ ಅರಸನಿಗೆ 6ನೇ ಅಧ್ಯಾಯದಲ್ಲಿ ನಿದ್ರೆ ಬರಲಿಲ್ಲ. ಓದಿ ಸಿಸ್ಟರ್, 6ನೇ ಅಧ್ಯಾಯದಲ್ಲಿ 1ನೇ ವಚನ. ಆ ರಾತ್ರಿಯಲ್ಲಿ ಅರಸನಿಗೆ ನಿದ್ರೆ ಬರಲಿಲ್ಲ. ಆ ರಾತ್ರಿಯಲ್ಲಿ ಅರಸನಿಗೆ ನಿದ್ರೆ ಬರಲಿಲ್ಲ. ಈಜಿಪ್ಟ್ ನಲ್ಲಿ ಕೂಡ ನೋಡ್ತೇವೆ, ಯೋಸೆಫನು ಇದ್ದಂತ ಸೀಸನ್ ಅಲ್ಲಿ ಅರಸನಿಗೆ ಏನ್ ಬರಲಿಲ್ಲ ಅಂದ್ರೆ ನಿದ್ರೆ ಬರಲಿಲ್ಲ. ಯಾಕೆ? ಆ ಅರಸನಿಗೆ ಒಂದು ವಿಚಿತ್ರವಾದಂತ ಒಂದು ಕನಸು ಬಿತ್ತು. ಆ ಕನಸು ಬಿದ್ದಾಗ ಅವನು ಏನಾದಂದ್ರೆ ಡೆಸ್ಪರೇಟ್ ಆದ, ಡಿಸ್ಕರೇಜ್ ಆದ, ಬೆಚ್ಚಿ ಬಿದ್ದ ಎಂಬುದಾಗಿ ವೇದ ವಾಕ್ಯ ಹೇಳ್ತದೆ. ಅವನು ಬೆವರಿದ, ಎದ್ದು ನಿಂತ್ಕೊಂಡ. ಇದು ಕನಸು ಏನಾಗಿರ್ಬೋದು? ಭಯಾನಕವಾದ ಕನಸು. ಇದನ್ನ ಇಂಟರ್ಪ್ರೆಟ್ ಮಾಡುವವರು ಯಾರಿರಲಿಲ್ಲ. ವಿದ್ವಾಂಸರಿದ್ರು, ಪಂಡಿತರಿದ್ರು, ಜೋಯಿಷರಿದ್ರು, ಎಲ್ಲರಿದ್ರು ಆ ಕಾಲದಲ್ಲಿ. ಯಾರು ಕೂಡ ಆ ಕನಸಿನ ಅರ್ಥವನ್ನು ಹೇಳಲಿಲ್ಲ, ಇಂಟರ್ಪ್ರೆಟ್ ಮಾಡಲಿಲ್ಲ. ಆದ್ರೆ ನಾವು ನೋಡ್ತಿದ್ದೇವೆ, ದೇವರು ಯೋಸೆಫನಿಗೆ ಆ ಗಿಫ್ಟ್ ಕೊಟ್ಟು ಅವನನ್ನು ಆನರ್ ಮಾಡಿದ. ಯಾರಿಂದ ಕೂಡ ಪ್ರಾಬ್ಲಮ್ ಮಾಡಲಿಕ್ಕೆ ಆಗದಂತ ಈ ಒಂದು ಡ್ರೀಮ್ ಅನ್ನು ನಾವು ನೋಡ್ತಿದ್ದೇವೆ. ಇಂಟರ್ಪ್ರೆಟ್ ಮಾಡಲಿಕ್ಕೆ ಆಗದಂತ ಈ ಒಂದು ಸತ್ಯವನ್ನು ದೇವರು ಯೋಸೆಫನಿಗೆ ಗಿಫ್ಟ್ ಕೊಟ್ಟು ಯೋಸೆಫನನ್ನು ನಾವು ನೋಡ್ತಿದ್ದೇವೆ. ಇಡೀ ಈಜಿಪ್ಟ್ ನಲ್ಲಿ ಅವನು ಪ್ರೈಮ್ ಮಿನಿಸ್ಟರ್ ಆಗಿ ಮಾಡಿದ. ಪ್ರಿಸನ್ ಟು ಪ್ಯಾಲೇಸ್. ಯೋಸೆಫನು ಎಲ್ಲಿದ್ದ? ಪ್ರಿಸನ್ ನಲ್ಲಿದ್ದ. ಪ್ರಿಸನ್ ಇಂದ ದೇವರು ಅವನನ್ನು ಲಿಫ್ಟ್ ಮಾಡಿಕೊಂಡು ಅವನನ್ನು ಆನರ್ ಮಾಡಿದ. ಹೈಯರ್ ಪೊಸಿಷನ್ಗೆ ದೇವರ ವಾಕ್ಯದಲ್ಲಿ ದಾವಿದ ಕೂಡ ಒಬ್ಬ ಹೇಳ್ತಿದ್ದಾನೆ. ಒಬ್ಬ ದಾವಿದ, ಅವನು ಕಿಂಗ್ ಆದ. ಕಿಂಗ್ ಆದ ನಂತರ ದೇವರ ವಾಕ್ಯ ಇದೆ, ದಾವಿದನ್ನು ಮೊದಲ ಪರಿಸಿದ್ದ. ಅವನು ಎಲ್ಲಿದ್ದ? ಅಡವಿಲಿದ್ದ. ಕುರಿಗಳನ್ನು ಮೇಯಿಸಿರುವ ಒಬ್ಬ ಶೆಪರ್ಡ್, ಆರ್ಡಿನರಿ ಶೆಪರ್ಡ್ ದಾವಿದನು. ಆದರೆ ದೇವರ ವಾಕ್ಯ ಹೇಳ್ತದೆ, ಅವನು ದೇವರನ್ನು ಪ್ರೀತಿಸೋನಾಗಿದ್ದ, ದೇವರನ್ನು ಸನ್ಮಾನಿಸೋನಾಗಿದ್ದ. ಎಲ್ಲ ಸಮಯಗಳಲ್ಲಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದ, ದೇವರಿಗೆ ಕೃತಜ್ಞತೆ ಹೇಳ್ತಿದ್ದ. ಅವನಿಗೆ ನೋಡ್ತೇವೆ ಅವಮಾನವಾಯಿತು, ಡಿಸ್ಕರೇಜ್ಮೆಂಟ್, ಎಲ್ಲರಿಂದ ಬಹಿಷ್ಕರಿಸಲ್ಪಟ್ಟವನು, ಎಲ್ಲರಿಂದ ಡಿನೈ ಆದಂತ ಒಬ್ಬ ವ್ಯಕ್ತಿ, ತಿರಸ್ಕರಿಸಲ್ಪಟ್ಟ ವ್ಯಕ್ತಿ, ತಿರಸ್ಕರಿಸಲ್ಪಟ್ಟಂತ ಕಲ್ಲು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಕಲ್ಲೇ ಮುಖ್ಯವಾದ ಏನಾಯ್ತಂದ್ರೆ ಮೂಲೆಗಲ್ಲಾಯ್ತು. ಒಂದು ದಿವಸ ಬಂತು, ದಾವಿದನನ್ನು ದೇವರ ವಾಕ್ಯ ಹೇಳ್ತದೆ, ಅವನು ಹೇಳ್ತಿದ್ದಾನೆ, ಅಡವಿಯಲ್ಲಿ ಕುರಿಗಳ ಹಿಂದೆ ಹೋಗ್ತಿದ್ದಂತ ನನ್ನನ್ನು ದೇವರು ಕರುಣಿಸಿ, ನನ್ನನ್ನು ಪ್ರೀತಿಸಿ, ಎಲ್ಲರ ಮುಂದೆ ದೇವರು ನನ್ನನ್ನು ತಿಪ್ಪೆಯಿಂದ ಮೇಲಕ್ಕೆತ್ತಿ ಪ್ರಭುಗಳ ಸಂಗಡ ಕೂತ್ಕೊಳ್ಳಿಸಿದ್ದಾನೆ. ಹೈಯರ್ ಪೊಸಿಷನ್ ನಲ್ಲಿ. ಆಮೆನ್. ದಿಸ್ ಇಯರ್, ನ್ಯೂ ಇಯರ್, ದೇವರ ಪ್ರಾಮಿಸ್, ದೇವರು ನಿನ್ನನ್ನು ಹೈಯರ್ ಪೊಸಿಷನ್ಗೆ, ಹೈಯರ್ ರ್ಯಾಂಕ್ಸ್ಗೆ ದೇವರು ನಿನ್ನ ಲಿಫ್ಟ್ ಮಾಡ್ತಾನೆ. ಡೂ ಯು ಬಿಲೀವ್ ದಿಸ್? ಇಫ್ ಯು ಬಿಲೀವ್, ಸೇ ಆಮೆನ್. ರಿಸೀವ್ ದಿಸ್ ಪ್ರಾಮಿಸ್, ರಿಸೀವ್ ದಿಸ್ ಪ್ರಾಮಿಸ್. ಅದು ದೇವರ ವಾಗ್ದಾನ. ದೇವರು ನಿನ್ನನ್ನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಲಿಫ್ಟ್ ಮಾಡ್ತಾನೆ. ಮೊರ್ದೆಕಾಯಿ ನಾವು ನೋಡ್ತಿದ್ದೇವೆ, ಅರಸನಿಗೆ ನಿದ್ರೆ ಬರಲಿಲ್ಲ. ಮೊರ್ದೆಕಾಯಿ ವಿರುದ್ಧವಾಗಿ ವೈರಿ ಏನ್ ಮಾಡಿದ? ಪ್ಲಾನ್ ಮಾಡಿದ, ಡಿಸ್ಟ್ರಾಯ್ ಮಾಡಲಿಕ್ಕೆ. 2024 ನಲ್ಲಿ ಅನೇಕರ ಲೈಫ್ ನಲ್ಲಿ ದೇವರು ನಿಮ್ಮನ್ನು ಟಾರ್ಗೆಟ್ ಮಾಡಿರ್ಬೋದು, ಡಿಸ್ಟ್ರಾಯ್ ಮಾಡಲಿಕ್ಕೆ ಪ್ಲಾನ್ ಮಾಡಿರ್ಬೋದು. ಫ್ಯಾಮಿಲಿ ಡಿಸ್ಟ್ರಾಯ್ ಮಾಡಲಿಕ್ಕೆ, ನಿಮ್ಮ ಫೈನಾನ್ಷಿಯಲ್ ಅನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ, ನಿಮ್ಮ ಕೆಲಸ, ನಿಮ್ಮ ಫ್ಯಾಮಿಲಿದು ಪೀಸ್ ಅನ್ನು ಸ್ಪಾಯ್ಲ್ ಮಾಡಲಿಕ್ಕೆ ಡೆವಿಲ್ ಅನೇಕ ಸರಿ ನಿನ್ನ ವೈರಿ ಟ್ರೈ ಮಾಡಿರ್ಬೋದು. ಆದರೆ 2025 ಅಲ್ಲಿ ನಾನು ಹೇಳ್ತೇನೆ, ನೀನು ದೇವರನ್ನು ಆನರ್ ಮಾಡುವುದಾದ್ರೆ, ನೀನು ದೇವರನ್ನು ಸನ್ಮಾನಿಸುವುದಾದ್ರೆ, ಆತನ ವರ್ಡ್ಗೆ ನೀನು ರೆಸ್ಪೆಕ್ಟ್ ಕೊಡುವುದಾದ್ರೆ, ನಿನ್ನ ವೈರಿಯನ್ನು, ನಿನ್ನ ಎನಿಮೆಯನ್ನು, ನಿನ್ನ ಶತ್ರುವನ್ನು, ಎಲ್ಲ ಡಾರ್ಕ್ನೆಸ್ ಪವರ್ನು, ಎಲ್ಲ ಅಂಧಕಾರದ ಶಕ್ತಿಯನ್ನು ದೇವರು ಹ್ಯಾಂಡಲ್ ಮಾಡ್ತಾನೆ. ದೇವರದನ್ನು ಕಂಟ್ರೋಲ್ಗೆ ತಗೊಳ್ತಾನೆ. ಸರ್ವಶಕ್ತನಾದ ದೇವರ ಹಸ್ತದಲ್ಲಿ ನಿನ್ನ ಫ್ಯೂಚರ್ ಸೇಫ್ ಆಗಿರ್ತದೆ.
ನೀನು ಭದ್ರವಾಗಿರ್ತಿ. ಯಾಕಂದ್ರೆ ದೇವರ ಹಸ್ತದಿಂದ ಯಾರು ಕೂಡ ನಿಮ್ಮನ್ನು ಬಿಡಿಸಲು ಸಾಧ್ಯವಿಲ್ಲ. ಈ ಲೋಕದ ಯಾವುದೇ ಶಕ್ತಿ ಕೂಡ ದೇವರ ಹಸ್ತದಿಂದ ನಿಮ್ಮನ್ನು ಬಿಡಿಸಲು ಸಾಧ್ಯವಿಲ್ಲ. ಆ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಮೊರ್ದೆಕೈ ಆತನು ಮಾಡಿದನು. ನಾಲ್ಕನೇದಾಗಿ ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಫೇತ್ಫುಲ್ನೆಸ್ಗೆ ದೇವರು ರಿವಾರ್ಡ್ ಕೊಡ್ತಾನೆ. ನೀನೇನೆಲ್ಲ ಫೇತ್ಫುಲ್ ಆಗಿ ದೇವರಿಗೋಸ್ಕರ ಮಾಡಿದೆ, ಯುವರ್ ಫೇತ್ಫುಲ್ನೆಸ್ ವಿಲ್ ಬಿ ರಿವಾರ್ಡೆಡ್. ನಿನ್ನ ಫೇತ್ಫುಲ್ನೆಸ್ ಅನ್ನು ದೇವರು ರಿವಾರ್ಡ್ ಮಾಡ್ತಾನೆ, ಈ ವರ್ಷ ಆನರ್ ಮಾಡ್ತಾನೆ. ನೀನು ಫೇತ್ಫುಲ್ ಆಗಿ ಏನು ಮಾಡಿದೆ? ನೀವು ಹೇಳ್ಬೋದು, ನಾನು ಈ ವರ್ಷ ವರ್ಷಿಪ್ ಮಾಡಿದೆ, ದೇವರನ್ನು ಕಾಣಿಕೆ ಕೊಟ್ಟೆ, ಹೆಲ್ಪ್ ಮಾಡಿದೆ, ಸಭೆಗೆ ಸೇವೆಗೆ ನಾನು ಹೆಲ್ಪ್ ಮಾಡಿದೆ. ಪಾಸ್ಟ್ ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ, ಪಾಸ್ಟ್ ಒಂದು ಎಂಕರೇಜ್ ಕೂಡ ನನ್ನನ್ನು ಮಾಡಲಿಲ್ಲ. ಓಕೆ ಪಾಸ್ಟರ್, ನಾನು ಮನುಷ್ಯ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಫೇತ್ಫುಲ್ ಆಗಿ ಏನು ಮಾಡಿದೆ ಅದನ್ನು ದೇವರು ಮರೆಯಲಿಲ್ಲ. ಆಮೇಲೆ ನೀನು ಫೇತ್ಫುಲ್ ಆಗಿ ಮಾಡಿದನ್ನು ಪಾಸ್ಟರ್ ಮರೆತು ಬಿಡ್ಬಹುದು, ಜನರು ಮರೆತು ಬಿಡ್ಬಹುದು. ನೀನು ಫೇತ್ಫುಲ್ ಆಗಿ ಮಾಡಿದಂತ ಹೆಲ್ಪ್ ಅನ್ನು ಮನುಷ್ಯರು ಮರೆತು ಬಿಡುದು. ಅದಕ್ಕೋಸ್ಕರ ನಾನು ಹೇಳಿದೆ, ಯೇಸು ಕ್ರಿಸ್ತನು ಮಾತ್ರ ಪ್ರಾಮಿಸ್ ಮಾಡ್ತಾನೆ, ಐ ಆಮ್ ವಿತ್ ಯು ಆಲ್ವೇಸ್. ಯುಗದ ಸಮಾಪ್ತಿಗೆ ಎಲ್ಲ ದಿವಸ ನಾನು ನಿನ್ನ ಸಂಗಡಿದ್ದೇನೆ. ಯಾವ ವ್ಯಕ್ತಿ ಕೂಡ ನಿನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಈ ಪ್ರಾಮಿಸ್ ಕೊಡ್ಲಿಕ್ಕೆ. ಜೋಬ್ನ ಲೈಫ್ನಲ್ಲಿ ಶ್ರೀಮಂತ ವ್ಯಕ್ತಿ, ಊಚ್ ದೇಶದಲ್ಲಿ ಜೋಬ್ ಅನ್ನೋ ವ್ಯಕ್ತಿ ಶ್ರೀಮಂತ ವ್ಯಕ್ತಿ, ಅವನಲ್ಲಿ ಹಣ ಇರುವಾಗ ಎಲ್ಲ ಫ್ರೆಂಡ್ಸ್ ಇದ್ರು, ಎಲ್ಲ ಇದ್ರು. ಆದ್ರೆ ಅವನಿಗೆ ಸಿಕ್ನೆಸ್ ಬರುವಾಗ ಪ್ರತಿಯೊಬ್ಬರು ಏನು ಮಾಡಿದೆ ಅಂತ ಹೇಳಿದ್ರೆ ಅವನನ್ನು ಬಿಟ್ಟೋದ್ರು. ಅದಕ್ಕೆ ಯೋಬನು ಹೇಳ್ತಾನೆ, ನನ್ನ ಬಂಧುಗಳು, ನನ್ನ ರಿಲೇಟಿವ್ಸು, ನನ್ನ ಮಿತ್ರರು, ನನ್ನ ಫ್ರೆಂಡ್ಸ್ನವರು ನನ್ನನ್ನು ಬಿಟ್ಟಿದ್ದಾರೆ. ಆದರೆ ಯೋಬನೊಂದು ಮಾತು ಹೇಳಿದೆ, ದೇವರು ಕೊಟ್ಟ, ದೇವರಿಗೆ ಸ್ತೋತ್ರವಾಗಲಿ, ಆ ದೇವರು ಯೋಬನನ್ನು 2ರಷ್ಟು ಬ್ಲೆಸ್ ಮಾಡಿದ. ದೇವರು 2025 ನೀವೇನೆಲ್ಲ, ಪ್ರತಿಯೊಬ್ಬರು ನೀವು ಏನೆಲ್ಲ ದೇವರಿಗೋಸ್ಕರ ಫೇತ್ಫುಲ್ ಆಗಿ ಮಾಡಿದಿರಿ ಅದನ್ನು ದೇವರು ರಿವಾರ್ಡ್ ಮಾಡ್ತಾನೆ. ಎಕ್ಸಾಂಪಲ್ ನಾವು ನೋಡ್ತಿದ್ದೇವೆ, ಮೊರ್ದೆಕೈ ಏನು ಮಾಡಿದ? ಮೊರ್ದೆಕೈ ಏನು ಪ್ರತಿಫಲ ಸಿಕ್ಕಿತು? ನೀವು ಕೂಡ ಇಲ್ಲಿ ಆಲೋಚನೆ ಮಾಡಿಬೋದು, ನಾನು ಸೇವೆ ಮಾಡಿದ್ದೇನೆ, ನಾನು ಪ್ರಯಾಸ ಪಟ್ಟಿದ್ದೇನೆ ಇರ್ಬೋದು. ಕ್ರಿಸ್ಮಸ್ಗೆ 24ಗೆ ನಾನು ಪ್ರಯಾಸ ಪಟ್ಟಿದ್ದೇನೆ, ವರ್ಷದುದ್ದಕ್ಕೂ ನಾನು ಪ್ರಯಾಸ ಪಟ್ಟಿದ್ದೇನೆ, ನಾನು ಕಮಿಟೆಡ್ ಆಗಿ ಸೇವೆ ಮಾಡಿದ್ದೇನೆ, ವರ್ಷಿಪ್ ಲೀಡ್ ಮಾಡಿದ್ದೇನೆ, ಕಾಯರ್ ಟೀಮ್ಗೆ ನಾನು ಸೇವೆ ಸಲ್ಲಿಸಿದ್ದೇನೆ. ಏನು ನನಗೆ, ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಮೊರ್ದೆಕೈಯನ್ನು ಲಿಫ್ಟ್ ಮಾಡಿದಂಥ ದೇವರು, ಸನ್ಮಾನಿಸಿದಂಥ ದೇವರು, ರಾಜವಸ್ತ್ರವನ್ನು ಧರಿಸಿದ ದೇವರು, ಕುದುರೆ ಮೇಲೆ ಅವನನ್ನು ಸನ್ಮಾನಿಸಿ ಎಲ್ಲರ ಮುಂದೆ ಆನರ್ ಮಾಡಿದಂಥ ಅದೇ ದೇವರು 2025 ನಿನ್ನನ್ನು ಆನರ್ ಮಾಡ್ತಾನೆ. 2025 ವರ್ಷವು ನಿನ್ನ ಜೀವಿತದಲ್ಲಿ ದೇವರು ನಿನ್ನನ್ನು ಸನ್ಮಾನಿಸುವಂಥ ವರ್ಷ, ದೇವರು ನಿನಗೆ ರಿವಾರ್ಡ್ ಕೊಡುವಂಥ ವರ್ಷ, ದೇವರು ನಿನಗೆ ಬಹುಮಾನ ಕೊಡುವಂಥ ವರ್ಷವಾಗಿದೆ. ನಮ್ಮ ಮೊರ್ದೆಕೈ ವಿಷಯದಲ್ಲಿ ನೋಡುವಾಗ, ಮೊರ್ದೆಕೈ ಮಾಡಿದಂಥ ಒಂದು ದೊಡ್ಡ ಹೆಲ್ಪ್ ಏನು ಗೊತ್ತಾ? ಅರಸನಿಗೆ ಕೊಲೆ ಮಾಡಲಿಕ್ಕೆ ಸಂಚು ಮಾಡಿದರು ಇಬ್ಬರು ವ್ಯಕ್ತಿಗಳು ಅಲ್ವಾ? ಸ್ಟೋರಿ ಗೊತ್ತಿದ್ದಲ್ಲ. ಅರಸನನ್ನು ಕೊಲ್ಲಿಕ್ಕೆ ಇಬ್ಬರು ವ್ಯಕ್ತಿಗಳು, ತೆರ ಮತ್ತು ಬೆಗೆತನೆ ಮತ್ತು ಇಬ್ಬರು ವ್ಯಕ್ತಿಗಳು ಏನು ಮಾಡಿದ್ರು? ಪ್ಲಾನ್ ಮಾಡಿದ್ರು. ಆ ದಿವಸ ಅದು ಯಾರಿಗೆ ಗೊತ್ತಾಯ್ತು? ಮೊರ್ದೆಕೈಗೆ ಗೊತ್ತಾಯ್ತು. ಮೊರ್ದೆಕೈ ಇಮಿಡಿಯೇಟ್ಲಿ ಅದನ್ನು ಏನು ಮಾಡಿದ ಅಂತ ಹೇಳಿದ್ರೆ ತಿಳಿಸಿ ರಾಜನ ಪ್ರಾಣವನ್ನು ಆತನು ಉಳಿಸಿದ. ಆದರೆ ರಾಜನು ಮರೆತು ಬಿಟ್ಟ. ನನ್ನ ಪ್ರಾಣ ಉಳಿಲಿಕ್ಕೆ ಯಾರು ಕಾರಣ? ಮೊರ್ದೆಕೈ. ಅರಸನಿಗೆ ಗೊತ್ತಿಲ್ಲ. ಆದರೆ ಮೊರ್ದೆಕೈಗೆ ಸಿಕ್ಕಿದ ಸ್ಥಾನಮಾನ ಏನು? ದೇವರ ವಾಕ್ಯ ಹೇಳ್ತಿದೆ, ಔಟ್ಸೈಡ್, ಅರಮನೆ ಹೊರಗೆ, ಪ್ರಕಾರದ ಹೊರಗಡೆ ಆತನು ಕೂತ್ಕೊಳ್ತ. ಆದರೂ ಕೂಡ ಆತನ ಎಂಡ್ವರೆಗೆ ಆತನ ಏನು ಮಾಡಲಿಲ್ಲ? ಗುಣಗುಟ್ಲಿಲ್ಲ. ಎಲ್ಲರ ಹತ್ರ ಹೇಳಿ ಬರಲಿಲ್ಲ, ನಾನು ಅರಸನ ಪ್ರಾಣ ಉಳಿಲಿಕ್ಕೆ ನಾನೇ ನಿಜ್ಜಂಡಾದಿನಾರು ಪೋತ್ವೇರು ನಾನೇ. ಆದ್ರೂ ಕೂಡ ನನಗೆ ಎಲ್ಲಿ ಸ್ಥಾನ ಇದೆ? ನಾನು ಎಲ್ಲಿ ಕೂತ್ಕೊಂಡಿದ್ದೇನೆ? ಯಾವ ಸ್ಥಾನದಲ್ಲಿದ್ದೆ ನಾನು? ಆದರೆ ದೇವರ ವಾಕ್ಯ ಹೇಳ್ತದೆ, ಅರಸನಿಗೆ ನಿದ್ರೆ ಬರಲಿಲ್ಲ. ಅರಸನು ಎಲ್ಲ ಅವನ ಗ್ರಂಥಗಳನ್ನು ತರಿಸಿ ಆತನು ಪರಿಶೋಧಿಸುವಾಗ ಅವನಿಗೆ ಸತ್ಯ ಗೊತ್ತಾಯಿತು. ಆ ದಿವಸ ಅವನ ಪ್ರಾಣ ತೆಗಿಲಿಕ್ಕೆ ಇಬ್ಬರು ಸೇವಕರು ಪ್ಲಾನ್ ಮಾಡಿದ್ರು. ಅದು ಯಾರ ಮೂಲಕ ರಿವೀಲ್ ಆಯಿತು? ಮೊರ್ದೆಕೈ ಮೂಲಕ ರಿವೀಲ್ ಆಯ್ತು ಎಂಬುದಾಗಿ ಆತನ ಗೊತ್ತಾಗ ಆತ ಹೇಳ್ತಾನೆ, ಅವನಿಗೇನು ಸ್ಥಾನ ಸಿಕ್ಕಿದೆ?
ಅವನೆಲ್ಲಿದ್ದಾನೆ? ಈಗ ಅವನನ್ನು ಏನು ಮಾಡಿರಿ? ಕರೆಸಿ ಅವನನ್ನು ಸನ್ಮಾನಿಸಿರಿ. ಅವನು ಒಳ್ಳೆ ವಸ್ತ್ರ ಹಾಕಿಕೊಂಡು, ಅವನಿಗೆಲ್ಲ ರಿಂಗ್, ರಾಜನ ಹೇಗೆ ಯಾವ ರೀತಿಯಲ್ಲಿ ಡ್ರೆಸ್ ಕೋಡ್ ಮಾಡ್ತಾನೆ, ಅವನಿಗೆ ಭೂಷಣ ಮಾಡಿಸಿ, ವಸ್ತ್ರಗಳನ್ನು ಧರಿಸಿ, ರಿಂಗ್ ಹಾಕಿಕೊಂಡು, ಕುದುರೆಯನ್ನು ತರಿಸಿ, ಕುದುರೆ ಮೇಲೆ ಕೂತ್ಕೊಳ್ಳಿಸಿ, ಇಡೀ ನೋಡ್ತಿದ್ದೇವೆ. ಅವನಿಗೆ ಪಟ್ಟಣದಲ್ಲಿ ಅವನನ್ನು ಏನು ಮಾಡ್ಬೇಕಂದ್ರೆ ಸನ್ಮಾನಿಸಿರಿ ಎಂಬುದಾಗಿ. ಫಿಫ್ತ್ಲಿ, ನಾನು ಹೇಳಿಗೆ ಇಷ್ಟಪಡ್ತೇನೆ, ಅನ್ನೋಟಿಸ್ಡ್ ವರ್ಕ್ ವಿಲ್ ಬಿ ರಿವಾರ್ಡೆಡ್. ನೀನು ಮಾಡಿದಂಥ, ನೀನು ಸ್ಕ್ರೀನ್ನ ಹಿಂದೆ ಇರ್ಬೋದು, ನೀನು ಎಲ್ಲರಿಗೆ ಇಲ್ಲಿ ಕಾಣದಿರ್ಬೋದು. ಇವತ್ತು ಅನೇಕರು ನೀವು ಮಾಡಿದಂಥ ನಿಮ್ಮ ಒಂದು ವೇಳೆ ಇರ್ಬೋದು, ನೀವು ಸಭೆಗೋಸ್ಕರ, ನೀವು ಸಿಟಿಗೋಸ್ಕರ ಮನೇಲಿ ಕೂತ್ಕೊಂಡು ಸಹ ನೀವು ಒಂದು ವೇಳೆ ಪ್ರಾರ್ಥನೆ ಮಾಡಿರೋದಾದರೆ 2025 ದೇವರು ಅದನ್ನು ತೋರಿಸ್ತಾನೆ ಎಲ್ಲರ ಮುಂದೆ. ಆಮೇಲೆ ಅನ್ನೋಟಿಸ್ಡ್ ವರ್ಕ್, ಅದನ್ನು ದೇವರು ರಿವಾರ್ಡ್ ಮಾಡ್ತಾನೆ. ತಳ್ಳಿರ್ಬೋದು ನಿಮ್ಮನ್ನು ಜನರು, ಕಳೆದು ಹೋದ ವರ್ಷಗಳಲ್ಲಿ ನಿಮ್ಮ ಬಗ್ಗೆ ಪಬ್ಲಿಸಿಟಿ ಕೊಟ್ಟಿರ್ಬೋದು, ಫ್ರೀ ಪಬ್ಲಿಸಿಟಿ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ಬೋದು, ನಿಮ್ಮನ್ನು ತಳ್ಳಿರ್ಬೋದು. ಏನಾಗ್ತದೆ ನೋಡುವ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ, ದೇವರು ನಿನ್ನನ್ನು ಅಲ್ಲಿಂದ ಲಿಫ್ಟ್ ಮಾಡ್ತಾನೆ. ಯೋಸೆಫನನ್ನು ಬರಿದಾದ ಗುಂಡಿಯೊಳಗೆ ಹಾಕಿದ್ರು. ಒಮ್ಮೆ ಅಂತೆ ಒಂದು ಕಡೆಯಲ್ಲಿ ಫುಲ್ ಒಂದು ಬ್ರಿಡ್ಜ್ ಹತ್ರ ಜನರು ಸೇರಿದ್ದಾರೆ, ಎಲ್ಲರೂ ಜನರು ಫುಲ್ ಜನರು ಸೇರಿಕೊಂಡು ಕುತೂಹಲದಿಂದ ಇಣುತ್ತಿದ್ದಾರೆ. ಆಗ ಒಬ್ಬನು ಕೂಡ ಏನಪ್ಪ ಇರ್ಬೋದು, ಏನು ಎಲ್ಲರೂ ಸೇರಿದ್ದಾರೆ, ಜನಸಂದಣಿ ಸೇರಿದ್ದಾರೆ, ಎಲ್ಲರೂ ಭಾಳ ಏನಂತ ಹೇಳಿದ್ರೆ ಸೀರಿಯಸ್ ಆಗಿ ನೋಡ್ತಿದ್ದಾರೆ ಎಂಬುದಾಗಿ ಅವನು ಕೂಡ ಜನಸಂದಣಿಯಲ್ಲಿ ಕೊಂಡು ಒಬ್ಬ ಯವನಸ್ಥ ಹೋಗಿಕೊಂಡು ಇಣುಕಿದಂತೆ. ಇಣುಕಿದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಅವನು ಯಾರೊಬ್ಬರು ನೀರಿನಲ್ಲಿ ಬಿದ್ದಿದ್ದಾರೆ. ನೀರಿನಲ್ಲಿ ಬಿದ್ದು ಜೀವ ಮರಣದಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಪ್ರಯಾಸ ಪಡ್ತಿದ್ದಾರೆ, ಸ್ವಿಮ್ಮಿಂಗ್ ಬರ್ತಿಲ್ಲ. ಈ ವ್ಯಕ್ತಿ ಏನು ಮಾಡಿದ, ಜಂಪ್ ಮಾಡಿದ, ಆ ವ್ಯಕ್ತಿಯನ್ನು ಹಿಡಿದುಕೊಂಡು ಮೇಲಕ್ಕೆ ತಂದ. ಎಲ್ಲರದು ಕ್ಲಾಪ್ 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 ಕ್ಲಾಪ್. ಭಾಳ ಧೈರ್ಯವಂತ ನೀನು ಎಂಬುದಾಗಿ. ನಾವು ಇಷ್ಟು ಮಂದಿ ಕೂಡ ಇಣುತ್ತಿದ್ರು ಕೂಡ ನಮಗೆ ಧೈರ್ಯ ಸಿಗಲಿಲ್ಲ, ಆದರೆ ನೀನು ಸಡನ್ ಬಂದುಕೊಂಡು ಜಂಪ್ ಮಾಡಿಕೊಂಡು ಅವನನ್ನು ಬಚಾವ್ ಮಾಡಿದೆಲ್ಲ ಎಂಬುದಾಗಿ ಎಲ್ಲರೂ ಕ್ಲಾಪ್ ಮಾಡಿದ್ರಂತೆ. ಅದಕ್ಕೆ ನಿಮ್ಮ ಕ್ಲಾಪ್ ಕೂಡ ಬೇಡ, ಸನ್ಮಾನ ಕೂಡ ಬೇಡ, ಫಸ್ಟ್ ದೂಡಿ ಹಾಕಿದವ ನನಗೆ ತೋರಿಸಿರಿ ಎಂಬುದಾಗಿ. ಏನಾಗ್ತದೆ ಎಂಬುದಾಗಿ ನೋಡಲಿಕ್ಕೆ ನಾನು ಸಹ ಬಂದು ನಾನು ನೋಡುವಾಗ ಯಾರು ನನ್ನನ್ನು ಏನು ಮಾಡಿದ್ರು, ತಳ್ಳಿಬಿಟ್ರು. ಇವತ್ತು ಎಷ್ಟೋ ಮಂದಿ ನಿಮ್ಮನ್ನು ತಳ್ಳಿದ್ದಾರೆ, ಆದರೆ ದೇವರು ಅವರ ಮುಂದೆನೇ ನಿಮ್ಮನ್ನು ಏನು ಮಾಡ್ತಾನೆ, ಮೇಲೆ ಕೆತ್ತಾನೆ. ತಳ್ಳಿದವರ ಮುಂದೆ ದೇವರ ವಾಕ್ಯ ಹೇಳ್ತದೆ, ದೇವರು ನಿಮ್ಮನ್ನು ಲಿಫ್ಟ್ ಮಾಡ್ತಾನೆ, ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾನೆ. ಫೈನಲಿ ನಾನು ಲಾಸ್ಟ್ ಸಂಡೇಸ್ ನಾನು ಸಂದೇಶ ಕೊಟ್ಟೆ, ರಿಗೇನಿಂಗ್ ದ ಲಾಸ್ಟ್ ಎಂಬುದಾಗಿ, ಕಾಯಿನ್ ಬಗ್ಗೆ. ಆ ಕಾಯಿನ್ ಲಾಸ್ಟ್ ಆಯಿತು. ಆ ಕಾಯಿನ್ ಲಾಸ್ಟ್ ಆದ ನಂತರ 3 ದೃಷ್ಟಾಂತ ಸ್ವಾಮಿ ಹೇಳಿದ. 100 ಕುರಿ ಇತ್ತು, 1 ಕುರಿ ತಪ್ಪಿ ಹೋಯ್ತು. ಕುರಿ ಸಿಕ್ಕಿದಾಗ ರಿಗೇನಿಂಗ್ ದ ಲಾಸ್ಟ್, ಆ ಮನೇಲಿ ಏನಾಯ್ತಂದ್ರೆ ಸಂತೋಷವಾಯಿತು. ಕಾಯಿನ್ ಲಾಸ್ಟ್ ಆದಾಗ, ತಿರುಗಿ ಸಿಕ್ಕಿದಾಗ ಸಂತೋಷವಾಯಿತು. ನಾವು ನೋಡ್ತೇವೆ, ಒಬ್ಬ ಮಗ ತಪ್ಪಿ ಹೋದಾಗ ಮನೆಗೆ ಬಂದಾಗ ಮನೇಲಿ ಏನಾಯ್ತಂದ್ರೆ ಸಂತೋಷವಾಯಿತು. 2025 ಇಯರ್ಸ್ ನಾನು ಹೇಳ್ತೇನೆ, ದೇವರು ನಿನ್ನ ಸಂತೋಷ ಆನಂದವನ್ನು ತಿರುಗಿ ನಿನಗೆ ಕೊಡ್ತಾನೆ. ಈ ವರ್ಷ ಇಲ್ಲೆಲ್ಲ ನೀನು ನಿನಗೆ ಡ್ಯಾಮೇಜ್ ಆಗಿದೆ, ಸಫರ್ ಆಗಿದೆ, ಡಿಸ್ಕರೇಜ್ ಆಗಿದೆ, ಸಾರೋದಲ್ಲಿ ನೀನು ಜೀವಿಸಿದೆಯಾ, ಜಾಯ್ ವಿಲ್ ಕಮ್ ಬ್ಯಾಕ್. ಜಾಯ್ ವಿಲ್ ಕಮ್ ಬ್ಯಾಕ್. ಸೆಲೆಬ್ರೇಷನ್ ಇಸ್ ಕಮ್ ಬ್ಯಾಕ್. ನಿನ್ನ ಆಶಯವು ತಿರುಗಿ ಬರ್ತದೆ, ಸಂಭ್ರಮ ನಿನ್ನ ಮನೆಯಲ್ಲಿ ತಿರುಗಿ ಬರ್ತದೆ, ಆನಂದ ನಿನ್ನ ಮನೆಯಲ್ಲಿ 2025 ನಿನ್ನ ಆನಂದ ತಿರುಗಿ ಬರ್ತದೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದಾನೆ, ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರ್ತದೆ. ವೈರಿ ಸುಳ್ಳು ಹೇಳಿದ್ದಾನೆ. ವೈರಿ ಹೇಳಿರ್ಬೋದು, ಕುರಿ ತಪ್ಪಿ ಹೋಗುವಾಗ ಆ ಕುರಿಯನ್ನು ಟೈಗರ್ ಅಥವಾ ಲಯನ್ ಅಟ್ಯಾಕ್ ಮಾಡಿ ತಿಂದಾಕಿದೆ ಎಂಬುದಾಗಿ. ಸುಳ್ಳನ್ನು ನಂಬೇಡಿರಿ, ಸೈತಾನ ಸುಳ್ಳನ್ನು. ಶೀಪ್ ಇಸ್ ಅಲೈವ್, ಕಾಯಿನ್ ಇಸ್ ಅಲೈವ್, ಸನ್ ಇಸ್ ಅಲೈವ್. ತಿರುಗಿ ಬರ್ತಾನೆ ದೇವರು, ನಿನ್ನ ತಿರುಗಿ ಆತನು ರೆಸ್ಟೋರ್ ಮಾಡ್ತಾನೆ. ನಿನ್ನ ಮನೆಯಲ್ಲಿ ತಿರುಗಿ 2025 ಹಬ್ಬದ ವಾತಾವರಣ, ಹಬ್ಬದ ಸಂಭ್ರಮ ನೀವು ನೋಡ್ತೀರಿ. ದೇವರು ನಿಮ್ಮನ್ನು ಆನರ್ ಮಾಡ್ತಾನೆ, ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾನೆ. ಅದರಿಂದ 2025 ಇಯರ್ಸ್ಗೆ ಹೋಗುವಾಗ ದೇವರನ್ನು ಆನರ್ ಮಾಡಿರಿ, ದೇವರನ್ನು ಸನ್ಮಾನಿಸಿ, ದೇವರ ಕರಗಳಿಗೆ ನಿಮ್ಮನ್ನು ಕುಟುಂಬಗಳನ್ನು ಅರ್ಪಿಸಿಕೊಂಡು 2025 ವರ್ಷದಲ್ಲಿ ಈ ಒಂದು ಪ್ರಾಮಿಸನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಆ ಪ್ರಾಮಿಸ್ಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಆ ಪ್ರಾಮಿಸ್ ನಿಮ್ಮಲ್ಲಿ ಫುಲ್ಫಿಲ್ ಆಗುವುದಕ್ಕೋಸ್ಕರ ದೇವರನ್ನು ಆನರ್ ಮಾಡಿರಿ. ದೇವರನ್ನು ಆನರ್ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ದೇವರು ನಿಮ್ಮನ್ನು ಏನು ಮಾಡ್ತಾನೆ, ಆನರ್ ಮಾಡ್ತಾನೆ. ನನ್ನನ್ನು ಸನ್ಮಾನಿಸೋರನ್ನು ನಾನು ಸನ್ಮಾನಿಸಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಖಂಡಿತವಾಗಿ ನೀನೇನೆಲ್ಲ ಕಳೆದುಕೊಂಡಿರ್ಬೋದು, ಲಾಸ್ಟ್ ಮಾಡಿರ್ಬೋದು, ವೈರ್ಯ ಕೈಗೆ ನೀನು ಕೊಟ್ಟಿರ್ಬೋದು. 2025
surely, surely God will honor you. God will bless you. ದೇವ್ರನ್ನ ಆಶೀರ್ವದಿಸ್ತಾನೆ. God will restore you. ದೇವರು ನಿಮ್ಮನ್ನು ಏನು ಮಾಡ್ತಾನೆ? ಪುನರ್ ಸ್ಥಾಪಿಸ್ತಾನೆ. ಈ ಸಂದೇಶವು ನಿಮ್ಮನ್ನು ಆಶೀರ್ವದಿಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಒಂದು ನಿಮಿಷ ನಾವು ಕಣ್ಣು ಮುಚ್ಚಿಕೊಳ್ಳೋಣ. ಯೇಸು ಕ್ರಿಸ್ತನ ನಾಮದಲ್ಲಿ 2025ನೇ ವರ್ಷ ಕರ್ತನೆ ನಮ್ಮನ್ನು ಸನ್ಮಾನಿಸುವಂಥ ವರ್ಷ, ನಮ್ಮನ್ನು ನೀನು ಆನರ್ ಮಾಡುವಂಥ ವರ್ಷವಾಗಿರುವುದಕ್ಕಾಗಿ ಸ್ತೋತ್ರ. ಈ ಪ್ರಾಮಿಸನ್ನು ನಾವು ಸ್ವೀಕರಿಸ್ತೇವೆ ಯೇಸುವಿನ ನಾಮದಲ್ಲಿ. ಬೈ ಫೇತ್ ಯೇಸುವಿನ ನಾಮದಲ್ಲಿ ನಾವು ಈ ಪ್ರಾಮಿಸನ್ನು ಸ್ವೀಕರಿಸ್ತೇವೆ. ಯೇಸುವಿನ ನಾಮದಲ್ಲಿ ರಿವಾರ್ಡನ್ನು ನಾವು ಸ್ವೀಕರಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಹೈಯರ್ ಪೊಸಿಷನ್ಗೆ ನಾವು ಹೋಗ್ಲಿಕ್ಕಿದ್ದೇವೆ. ನಾವು ಇದ್ದ ಪೊಸಿಷನ್ಲಿ ಇರುವುದಿಲ್ಲ. 2025 ದೇವರು ನಮಗೋಸ್ಕರ ಒಂದು ಪೊಸಿಷನ್ ಪ್ರಿಪೇರ್ ಮಾಡ್ತಿದ್ದಾನೆ. ದೇವರು ನಿಮಗೋಸ್ಕರ ಒಂದು ಪೊಸಿಷನ್ ಅನ್ನು ದೇವರು ಏನು ಮಾಡ್ತಿದ್ದಾನೆ? ಪ್ರಿಪೇರ್ ಮಾಡ್ತಿದ್ದಾನೆ. ಹೈಯರ್ ಪೊಸಿಷನ್, ಯೇಸುವಿನ ನಾಮದಲ್ಲಿ ಪ್ರಮೋಷನ್. ರಿಸೀವ್ ಯುವರ್ ಪ್ರಮೋಷನ್ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಯುವರ್ ಇನ್ಕ್ರಿಮೆಂಟ್ ಇನ್ ದ ನೇಮ್ ಆಫ್ ಜೀಸಸ್. Receive your blessing in the name of Jesus. I speak blessing. Receive your blessing in the name of Jesus. Receive your healing in the name of Jesus. Receive your joy in the name of Jesus. Receive your peace in the name of Jesus. Thank you Lord. Thank you Lord. ಎಲ್ಲ ವಾಗ್ದಾನಗಳನ್ನು ನಾವು ಪರಿಶುದ್ಧಾತ್ಮನ ಮೂಲಕ ಸೀಲ್ ಆಗ್ತೇವೆ. ಯೇಸುವಿನ ಬ್ಲಡ್ ಇಂದ ನಾವು ಕವರ್ ಮಾಡ್ತೇವೆ. ಎನಿಮಿ, ವೈರಿ, ನಿನಗೆ ಯಾವ ಕೂಡ ಅಧಿಕಾರವಿಲ್ಲ ನಮ್ಮ ಬ್ಲೆಸ್ಸಿಂಗ್ ಅನ್ನು ಟಚ್ ಮಾಡಲಿಕ್ಕೆ, ನಮ್ಮ ಫ್ಯಾಮಿಲಿಯನ್ನು ಟಚ್ ಮಾಡಲಿಕ್ಕೆ. ವೈರಿ, ನಿನಗೆ ಯಾವ ಕೂಡ ಅಧಿಕಾರ ಇಲ್ಲ. ಯಾಕೆಂದ್ರೆ ನಮ್ಮ ಕುಟುಂಬವು ಕರ್ತನ ಆಶೀರ್ವಾದದ ಕುಟುಂಬವಾಗಿದೆ. ನಮ್ಮ ಕುಟುಂಬವು ಕರ್ತನಿಂದ ಆಶೀರ್ವದಿಸಲ್ಪಟ್ಟ ಕುಟುಂಬವಾಗಿದೆ. ನಮ್ಮ ಮಕ್ಕಳು, ನಮ್ಮ ಎಲ್ಲ ಪ್ರಾಪರ್ಟಿ, ನಮ್ಮ ಕೆಲಸ, ನಮ್ಮ ಉದ್ಯೋಗ, ನಮ್ಮ ಸೇವೆ ಎಲ್ಲವೂ ಕರ್ತನ ಆಶೀರ್ವಾದವಾಗಿದೆ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವಾದುದು, ಅದು ವ್ಯಸನವನ್ನು ಸೇರಿಸುವುದಿಲ್ಲ. Thank you Lord. Thank you Jesus. ದೇವರ ವಾಕ್ಯ ಹೇಳ್ತದೆ, ನಿನ್ನ ಸೂರ್ಯನು ಮುಳುಗೋದಿಲ್ಲ. ಯೆಹೋವನೇ ನಿನಗೆ ಬೆಳಕಾಗಿದ್ದಾನೆ, ಸೂರ್ಯನಾಗಿದ್ದಾನೆ. ದೇವರೇ ನಿನಗೆ ಪ್ರಕಾಶವಾಗಿದ್ದಾನೆ. ದೇವರೇ ನಿನಗೆ ಬಲವಾಗಿದ್ದಾನೆ. ದೇವರೇ ನಿನಗೆ ಕೋಟೆ ಆಗಿದ್ದಾನೆ. ಕರ್ತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. 2024ನೇ ವರ್ಷ ಕರ್ತನೇ, ನಮ್ಮ ಜೀವಿತದಲ್ಲಿ ಸಮಸ್ಯೆಗಳನ್ನು ಎದುರಿಸುವಾಗಲೂ ಕೂಡ ನಿನ್ನ ಕೃಪೆ ನಮಗೆ ಕೊಟ್ಟಿದೆ. ನಿನ್ನ ಪವಿತ್ರಾತ್ಮನ ಸಹಾಯ ನಮಗೆ ಕೊಟ್ಟಿದೆ. ನಮ್ಮ ಕೈ ಹಿಡಿದು ಈ ಹೊಸ ವರ್ಷಕ್ಕೆ ಹೋಗುವಂತೆ ನಿನ್ನ ಗ್ರೇಸ್ ಕೊಟ್ಟಿದೆ. ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೇ. ಯೇಸುವಿನ ನಾಮದಲ್ಲಿ ಸಭೆ ನಿನ್ನ ಕರಲು ಒಪ್ಪಿಸಿಕೊಡ್ತೇನೆ. ನನ್ನ ಪತ್ನಿ ಮಗಳು, ನಮ್ಮ ಸೇವೆಯನ್ನು, ನಮ್ಮ ಚರ್ಚ್ ಫ್ಯಾಮಿಲಿಯನ್ನು, ನಮ್ಮ ಚರ್ಚ್ ಮಕ್ಕಳನ್ನು, ಪ್ರಾಯಸ್ಥರನ್ನು ಎಲ್ಲರನ್ನು ಕರ್ತನೇ, ಚರ್ಚ್ ಫ್ಯಾಮಿಲಿಯನ್ನು, ಫೇತ್ ಫೌಂಡೇಶನ್ ಮಿನಿಸ್ಟ್ರಿಯನ್ನು ನಿನ್ನ ಕರಳಿಗೆ ನಾವು ಸಮರ್ಪಿಸಿಕೊಡ್ತೇವೆ. 2025 ಹೊಸ ವರ್ಷ ನಮ್ಮನ್ನು ಆನರ್ ಮಾಡುವಂಥ ವರ್ಷ, ನಮಗೆ ರಿವಾರ್ಡ್ ಕೊಡುವಂಥ ವರ್ಷ, ನಮಗೆ ಹೈಯರ್ ಪೊಸಿಷನ್ ಕೊಡುವಂಥ ವರ್ಷ, ನಮ್ಮ ಡಿಸೈರ್ನು ಫುಲ್ಫಿಲ್ ಮಾಡುವಂಥ ವರ್ಷ ಕರ್ತನೇ. ನಮ್ಮ ಆನಂದವನ್ನು ನಾವು ತಿರುಗಿ ಅನುಭವಿಸುವಂಥ ವರ್ಷ ಕರ್ತನೇ. ದ ಜಾಯ್ ಆಫ್ ದ ಲಾರ್ಡ್ ಇಸ್ ಅವರ್ ಸ್ಟ್ರೆಂತ್. ದ ಜಾಯ್ ಆಫ್ ದ ಲಾರ್ಡ್ ಇಸ್ ಅವರ್ ಸ್ಟ್ರೆಂತ್. ದ ಜಾಯ್ ಆಫ್ ದ ಲಾರ್ಡ್ ಇಸ್ ಅವರ್ ಸ್ಟ್ರೆಂತ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಸಮಾಧಾನ, ಕ್ರಿಸ್ತನ ಸಮಾಧಾನ ನಿಮ್ಮ ಕುಟುಂಬದಲ್ಲಿ ಆಳ್ವಿಕೆ ಮಾಡಲಿ. ಕ್ರಿಸ್ತನ ಸಮಾಧಾನ ನಿಮ್ಮ ಕುಟುಂಬವನ್ನು ರೂಲ್ ಮಾಡಲಿ. ಕ್ರಿಸ್ತನ ಗ್ರೇಸ್ ನಿಮ್ಮ ಕುಟುಂಬವನ್ನು ರೂಲ್ ಮಾಡಲಿ. ನಿಮ್ಮ ಫೈನಾನ್ಸ್ ಅನ್ನು ಕ್ರಿಸ್ತನ ಗ್ರೇಸ್ ಅದು ರೂಲ್ ಮಾಡಲಿ. ನಿಮ್ಮ ಹೆಲ್ತ್ ಅನ್ನು ಕ್ರಿಸ್ತನ ಗ್ರೇಸ್ ಅದು ರೂಲ್ ಮಾಡಲಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಏನೆಲ್ಲ ವೈರಿ ಸ್ಟಾಪ್ ಮಾಡಿದ್ದಾನೆ ಅದನ್ನು ರಿಲೀಸ್ ಮಾಡ್ತೇನೆ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ತಡೆಗಳನ್ನು, ಎಲ್ಲ ವೈರಿ ಇನ್ಫ್ಲುಯೆನ್ಸ್ ಅನ್ನು ನಾವು ಯೇಸುವಿನ ನಾಮದಲ್ಲಿ ನಾವು ಮುರಿತೇವೆ. 2025ನೇ ವರ್ಷ ಜನವರಿ 1ನೇ ತಾರೀಕು, 4ನೇ ತಾರೀಕು, ಇದು ಮಿಡ್ನೈಟ್ 12 AM ನಾವು ಕರ್ತನೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಈ ವರ್ಷ ನಮಗೆ ಶುಭದಾಯಕವಾದ ವರ್ಷ, ನಮಗೆ ಆಶೀರ್ವಾದದ ವರ್ಷ, ಶುಭವೋ ಕೃಪೆಯೋ ನಮ್ಮ ಹಿಂಬಾಲಿಸುವಂಥ ವರ್ಷ, ಆರೋಗ್ಯದ ವರ್ಷ, ಸಮಾಧಾನದ ವರ್ಷ. ಕರ್ತನೆ ನಿನಗೆಲ್ಲ ಮಹಿಮೆಯನ್ನು ಕೊಡುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಆಮೆನ್.